ತಂದೆ ಹತ್ರ ಮಾತಾಡಕ್ಕೆ ಹೇಳ್ತೀನಿ. ಸರಿನಾ? ಸರಿ, ನಾ ಹೋಗ್ತೀನಿ. ನಾಗನಿಗೆ ಹಾಲು ಕೊಡ್ಬೇಕು. ಸರಿ. ನಾಗಣ್ಣ, 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 ಇವತ್ತು ನಮ್ಮಣ್ಣ ನಾಗಣ್ಣ ಹುಟ್ಟಿದಬ್ಬ. ಮರ್ತೋಯ್ತ ನಿಮ್ಗೆ? ನೀ ಹಾಲು ಕುಡಿದ್ರೆ ನಮ್ಮಣ್ಣ ಕುಡಿದಷ್ಟೇ ಸಂತೋಷ. ಕುಡಿ. ಯಾಕೆ ಹೊತ್ತಾಗಿ ಬಂದೆ ಅಂತ ಕೋಪನಾ? ದಾರಿಲ್ ಬರ್ತಾ ಅವರು ಅವ್ರು ಸಿಕ್ಬಿಟ್ರು. ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟೆ, ಹೊತ್ತಾಯ್ತು. ಇನ್ಮೇಲೆ ನಿನ್ಗೆ ಹಾಲು ಕೊಟ್ಬಿಟ್ಟೆ ಅವ್ರನ್ನ ಮಾತಾಡ್ತೀನಿ. ಜಾಣ ಮರಿಯಲ್ಲ, ಕುಡಿಯಪ್ಪ. ಕುಡಿ ಅಂದ್ರೆ ನಿನಗೆ ಹಾಲು ಇಷ್ಟ ಅಂತ ಅಭಿಷೇಕ ಮಾಡ್ತಾ ಇದ್ದೆ, ಆದ್ರೆ ನಿನಗೆ ಹಲಾನೇ ಇಷ್ಟ. ಗುಡಿ ಗೋಪುರ ಇಷ್ಟ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ, ನಿನಗೆ ಸ್ಮಶಾನನೇ ಇಷ್ಟ ಅಂತ ನೀನ್ ತೋರಿಸ್ಬಿಟ್ಟೆ. ವಿಭೂತಿ ಇಷ್ಟ ಅಂತ ನಾನು ನಿನ್ ಮೇಲೆ ಸುರಿತಾ ಇದ್ದೆ, ಆದ್ರೆ ನಿನಗೆ ಸ್ಮಶಾನದ ಬೂದಿನೇ ಇಷ್ಟ ಅಂತ ನೀನ್ ನಿರೂಪಿಸ್ಬಿಟ್ಟೆ. ಯಾವ ಫಲಾನು ಅಪೇಕ್ಷೆ ಮಾಡಿದೆ, ಸದಾ ನಿನ್ನ ಧ್ಯಾನದಲ್ಲಿ ಪೂಜೆ ಮಾಡ್ತಾ ಇದ್ದ ನನಗೆ ಇದೇನಾ ನೀನ್ ಕೊಡೋ ಪ್ರತಿಫಲ? ನಾನೇನಾರು ಅಪಚಾರ ಮಾಡ್ದ? ನನ್ನ ಪೂಜೆಲೇನಾರು ತಪ್ಕೊಂಡ್ಯಾ? ಹೇಳು ಶಂಕರ, ಹೇಳು. ಬೇಡಪ್ಪ, ಬೇಡ. ನಿನ್ ಕಲ್ಲು ದೇವರು ಅಂತ ಅನ್ನಿಸ್ಕೋಬೇಡ, ಕರುಣಾ ಹೃದಯ ಅಂತ ಅನ್ನಿಸ್ಕೊ. ಹೇಳು ಶಂಕರ, ನನ್ನ ಮಗ ಎಲ್ಲಿದ್ದಾನೆ? ಹೇಳು, ಹೇಳು ಶಂಕರ, ಹೇಳು ಶಂಕರ, ಹೇಳು ಶಂಕರ, ನನ್ನ ಮಗ ಎಲ್ಲಿದ್ದಾನೆ? ಹೇಳು. ನೀನಮ್ಮ ಬಾ. ಅಪ್ಪ, ಯಾಕಪ್ಪ ಗಾಬರಿ ಆಗಿದ್ದೀರಾ? ಗಾಬರಿ ಏನಿಲ್ಲ, ನೀನ್ ಇಷ್ಟೊತ್ತಾರು ಬರ್ಲಿಲ್ವಲ್ಲ ಅದಕ್ಕೆ. ಹೋಗಿದ್ದೆ. ಒಳ್ಳೇದಮ್ಮ ಬಾ. ಸುಮೂರ್ತಿಗಳೇ, ಸಾವುಕಾರ ನಿಮ್ಮನ್ನ ಕರ್ಕೊಂಬ ಅಂತ ಹೇಳಿದ್ರು. ಸಾವುಕಾರ ನೀವ್ ನಡೀರಿ, ನಾನು ಬಂದೆ. ಸಾವುಕಾರ ಬರೀತಾರಂತೆ, ನಾನು ಬರ್ತೀನಿ. ಅಪ್ಪ, ಈಗ ಹೋಗ್ತಾ ಇದ್ದೀರಲ್ಲ? ಮರ್ತ್ಬಿಟ್ಟೆ.
ಶಲ್ಯ ಅಪ್ಪ ಅಯ್ಯೋ ಚಪ್ಪಲಿ ಹಾಕೊಂಡು ಹೋಗಿಪ್ಪ. ಚಪ್ಲಿ ಹೋಗಿಪ್ಪ. ಇನ್ನು ಏನೇನು ಕೊಡ್ತೇವೆ ಕೊಡಮ್ಮ, ಎಲ್ಲ ಒಟ್ಟಿಗೆ ತಗೊಂಡು ಇನ್ನೇನಿಲ್ಲ. ಹುಚ್ಚುಡಿ. ಶಿವ ಅಳ್ಬೇಡ ಶಶಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ನನ್ ಬಾಳಲ್ಲಿ ಇದೊಂದೇ ಉಳ್ದಿರೋದು ಚಂದ್ರು, ಇದೊಂದೇ ಉಳ್ದಿರೋದು. ಯಾಕಾಗಂತೆ ಶಶಿ? ನೀನ್ ಅಳ್ತಾ ಕೂತ್ರೆ ಸತ್ತೋಗಿರೋ ನಿಮ್ಮಪ್ಪ ಮತ್ತೆ ವಾಪಸ್ ಬರ್ತಾರ ಹೇಳು? ಚಂದ್ರು, ಅಪ್ಪ ಅಮ್ಮನ್ ಕಳ್ಕೊಂಡೆ, ಇದ್ದೋ ಬಣ್ಣನೂ ದೂರ ಆದ. ನನ್ನ ಅದೃಷ್ಟೆ ಚಂದ್ರು, ನನ್ನ ಅದೃಷ್ಟೆ. ಹಾಗನ್ಬೇಡ ಶಶಿ, ನಿನಗ್ ದಿಕ್ಕಾಗ ನಾನಿದ್ದೀನಿ, ಖಂಡಿತ ನಿನ್ ಕೈ ಹಿಡಿತೀನಿ. ಧೈರ್ಯವಾಗಿರು. ಬಾ ಬಾ ಹೋಗೋಣ. ಎಂಥ ತಪ್ಪು ಮಾಡ್ಬಿಟ್ಟೆಯ ಚಂದ್ರು ನೀನು? ಅಲ್ಲ ಕಣಯ್ಯ, ಆ ಶಿವಮೂರ್ತಿಗಳ ಮಗಳು ಶಶಿನ ನೀನ್ ಪ್ರೀತಿಸ್ತಿದ್ದೀನಿ ಅಂತ ನನಗೆ ಮೊದ್ಲೇ ಹೇಳಿದ್ದಿದ್ರೆ ಅವ್ರ ಅಪ್ಪನ ಮುಂದೆನೆ ಆ ಹುಡುಗಿ ಜೊತೆ ನಿನ್ ಮದ್ವೆನ ಭರ್ಜರಿಯಾಗಿ ಮಾಡ್ಬಿಡ್ತಿದ್ನಲ್ಲ. ಹಸೆ ಮಣೆ ಮೇಲೆ ಮಗಳು ಮದವಣಗತಿಯಾಗಿ ತಾಳಿ ಕಟ್ಟಿಸ್ಕೊಳ್ಳೋದು ನೋಡು ಭಾಗ್ಯ ಆ ಶಿವಮೂರ್ತಿಗಿಲ್ವಾಯ್ತು. ಪಾಪ ನತದೃಷ್ಟ, ಆ ಭಾಗ್ಯನೂ ಕಳ್ಕೊಂಡ. ನೋಡಿ ಚಂದ್ರು, ಹೆಣ್ಣು ಒಂಟಿಯಾಗಿದ್ರೆ ತುಂಟ್ರು ಕಂಡು ಬೀಳುದು ಬಹಳ ಕಣಪ್ಪ. ಅದಕ್ಕೆ ಅವಳ ತಂದೆ 10 ವರ್ಷದಲ್ಲಿ ನೀನು ಅವಳನ್ನ ಮದ್ವೆ ಆಗ್ಬಿಟ್ರೆ ಶಿವಮೂರ್ತಿಗಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನೀನ್ ಆದಷ್ಟು ಬೇಗ ಅವಳನ್ನ ಮದ್ವೆ ಆಗ್ಬಿಡಪ್ಪ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನಿದೆಯಪ್ಪ, ಎಲ್ಲ ನಮ್ಮ ಅಪ್ಪ ಶಿವಪ್ಪಂದು. ನಾಗಣ್ಣ, ನಿಮ್ಗೆ ಸಂತೋಷ ಸುದ್ದಿ ಏನ್ ಗೊತ್ತಾ? ನಂಗೂ ಚಂದ್ರಿಗೂ ಮದ್ವೆ ನಿಶ್ಚಯ ಆಗೋಯ್ತು. ನನ್ಗೆ ಅಪ್ಪ ಅಮ್ಮ ಅಣ್ಣ ಯಾರು ಇಲ್ಲ, ನೀನೇ ನನ್ಗೆಲ್ಲ. ಯಾವ ಕಾರಣಕ್ಕೂ ಕೂತಿದಿಂದ ಈಚೆ ಬರಬಾರ್ದು ಅಂತ ಹಾಣೆ ಇಟ್ಟಿದ್ನಲ್ಲ, ಅದು ನಾನು ವಾಪಸ್ ತಗೋತಾ ಇದ್ದೀನಿ. ನನಗೆ ಗೊತ್ತು ಈ ವಿಷಯ ಹೇಳಿದ್ರೆ ನೀನು ತುಂಬಾ ಸಂತೋಷ ಪಡ್ತೀಯ ಅಂತ. ನಾಳೆ ಬಂದು ನೀನೇ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡ್ಬೇಕು. ನೋಡಪ್ಪ, ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಖಂಡಿತ ಬರ್ಬೇಕು. ನಾವೇನ ಖಂಡಿತ ಬರ್ಬೇಕು, ಇಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ. ಜಾಣ ಮರಿ.
ಹೌದು, ನಾಗಣ್ಣ ನಮ್ಗೆ ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ದಾರಿ ಬಿಟ್ಬಿಡಿ, ಅವ್ನಿಗೇನು ಮಾಡಬೇಡಿ. ಕನ್ಯಾದಾನ ಮಾಡೋದ್ಯಾ? ಶಶಿ ಬುಖಾರೊಡೆ ಒಳ್ಳೆ ಕೆಂಟ್ ಸಂಪಿಗೆ ಹೂವಿನ ತರ ಹೊಳಿತಾ ಇದೆ. ಪ್ರೀತಿಸ್ ಒಂದ್ ಪಕ್ಕದಲ್ಲಿ ಇದ್ರೆ ಆಗದೆ ಇರ್ತೀನಿ. ಚಂದ್ರಕಾಸಿ ಇದ್ದೀರಿ. ಏನಂಜಣ್ಣ, ಯಾಕೆ ಪ್ರಾಬ್ಲಮ್ ಆಗಿದ್ಯಾ? ಆಪತ್ತು ಯಾರಿಗೆ? ಸಾಹುಕಾರಿಗೆ. ಯಾರು
ಪಕ್ಕದಲ್ಲಿ ಇವ್ರ ರಾಜಗಾನ ಗಿಟ್ಟಿಸ್ಕೊಂಡು ಸಾವಕಾರನ ಪಾಕದ ಮನೆಗೆ ಎದ್ದಾಡಿತಾವ್ರೆ. ನಾನು ಬಿಡಿಸೋಕೋದ್ರೆ ನನ್ನ ಮಕ್ಕಳು ಸೊಂಟನೇ ರಿಪೇರಿ ಮಾಡ್ಬಿಟ್ರು. ಅಲ್ಲೇ ನೋಡ್ತೀವಿ ಹೋಗಲ್ಲ ತೋಟದ ಮನೆಗೆ. ಮೊಗ್ಗ ಆಗಿದ್ದ ನೀನು ಈಗ ಅರಳಿ ಸುವಾಸನೆ ದೇರ್ತಿರುವಾಗ ಆ ಪರಿಮಳ ಹಿರಿದು ಬಂದಿರೋ ತುಂಬಿ ನಾನು. ಸೌಕರ್ಯ ತಂದೆ ತಾಯಿಲಿದ್ದು ತಬ್ಲಿ ಉದ್ಧಾರ ಆಗ್ಲಿ ಅಂತ ನೀವೇ ಮುಂದಿನ ಮದ್ವೆ ಮಾಡ್ಕೊಟ್ರಿ. ಈಗ ಆ ಬಾಳ್ನ ನೀವೇ ಹಾಳು ಮಾಡ್ಬೇಕು ಅಂತ ಇದ್ದೀರಾ. ಶಶಿ, ನನ್ ತೋಟದಲ್ಲಿ ಬೆಳೆದಿರೋ ಹಣ್ಣನ್ನ ನಾನೇ ತಿಂದೆ, ಬೇರೆಯವರಿಗೆ ಕೊಡುವಷ್ಟು ಮೂರ್ಖ ಅಂತ ತಿಳ್ಕೊಂಡೆ ನನ್ನ. ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ. ನೋಡು, ನಾನು ಒಂದು ಸಾರಿ ಕಚ್ಚಿ ರುಚಿ ನೋಡ್ ಹಣ್ಣನ್ನ ನಮ್ಮ ಪ್ರಾಣ ಮಾಡಿ ಹೇಳ್ತೀನಿ, ಖಂಡಿತವಾಗಿ ಇನ್ನೊಂದು ಸಾರಿ ಮುಟ್ಟೋದಿಲ್ಲ. ಇದು ಒಂದ್ ಸಾರಿ ನನ್ನ ಆಸೆ ಪೂರೈಸಿ. ಇನ್ನೊಂದು ಹೆಜ್ಜೆನ ಮುಂದೆ ಇಟ್ರೆ ನಾ ಸುಮ್ಮನೆ ಇರಲ್ಲ. ಇಷ್ಟು ಪೊಗರ ನಿನಗೆ? ಯಾವಾಗ್ಲೂ ಬಲಾತ್ಕಾರವಾಗಿ ಸಿಕ್ಕು ಹಣ್ಣಿನಲ್ಲಿರುವಷ್ಟು ರುಚಿ ತನಗೆ ತಾನೇ ಸಿಕ್ಕುದ್ರಲ್ಲಿರುವುದಿಲ್ಲ. ಅದರಲ್ಲೂ ಹಠ ಮಾಡೋ ಹೆಣ್ಣು ಅಂದ್ರೆ ನನಗೆ ತುಂಬಾ ಇಷ್ಟ. ಚಂದ್ರು ಇಷ್ಟೊತ್ತಲ್ಲಿ ಆಕಾಶದಲ್ಲಿ ತನ್ನ ಜಾಗ ಹುಡುಕ್ತಾ ಇರ್ತಾನೆ. ನನ್ನ ಮಾನ ಕಾಪಾಡಿದೆ. ಭೈರವ ಹಾವು ಕಡ್ ಸತ್ತ. ಈಗ ನಿನ್ನ ಪ್ರಾಣ ನನ್ನ ಕೈಲಿದೆ. ನಿನ್ನನ್ನು ಜೀವ ಸಹಿತ ಮುಟ್ಟೋದಿಲ್ಲ.
ಬದ್ಮಾಶ್! ಇಷ್ಟು ದಿವಸ ನಾನು ನಿನ್ನ ದೇವರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ನೀನೊಬ್ಬ ದೆವ್ವ ಅಂತ. ಇಷ್ಟು ದಿವಸ ನಾನು ನಿನ್ನ ಗೋವು ಅನ್ಕೊಂಡಿದ್ದೆ, ಆದ್ರೆ ಈಗ ತಿಳಿತು ನೀನೊಬ್ಬ ಗೋವುಗಳಾಗ ಅಂತ. ಹೇಳು ಹೇಳು, ಎಲ್ ನನ್ ಶಶಿ? ಹೇಳು, ಇವನ್ ಶಶಿ ನೋಡ್ಬೇಕಂತೆ. ಯಾಕಂದ್ರೆ ಸಾವುಕಾರ, ನನ್ನ ಶಶಿನೇನಾದ್ರೂ ಮುಟ್ಟಿದ್ರೆ ನಿನ್ನ ಕೈ ಕಾಲು ಕತ್ತರಿಸಾಕ್ಬಿಡ್ತೀನಿ. ಅಲ್ಲಿ ತನಕ ನಿಮ್ ಕೈ ಕಾಲು ಕಚ್ಚಾಗಿದ್ರು ತಾನೆ. ಇವನ್ ನಮ್ಮ ನೆನಮಾಣಿಗೆ ಹೇಳ್ಕೊಂಡು ಹೋಗಿ ಶಿವಾರ್ಪಣ. ನಮ್ ಸಾವುಕಾರಗೆ ಕೈ ಕಾಲು ಕತ್ತರಿಸ್ತೀನಿ ಈಗ ನಿನ್ ಕಥೆನೇ ಮುಗಿಸ್ಬಿಡ್ತೀವಿ. ಸಾವುಕಾರ್ರೆ, ಆ ಚಂದ್ರನ್ ಸಾಯಿಸಕ್ ಆಗ್ತಾ ಇಲ್ಲ. ಯಾಕೆ? ಅವನ್ ಕತೆ ಮುಗಿಸಕ್ ಹೋಗೋದಕ್ಕೆ ಸಿಂಗನ್ಗೆ ಆ ಹಾವು ಕಡ್ದು ಸಾಯಿಸ್ಬಿಡ್ತು. ಚಂದ್ರು ಹತ್ರ ಹೋಗೋದಕ್ಕೆ ಹಾವು ಯಾರನ್ನು ಬಿಡ್ತಾ ಇಲ್ಲ. ಹಾವು 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 ಎಲ್ಲಾರು ಹಾವು. ಹೋಗಿ ಆ ಹಾವಲ್ಲಿದ್ದು ಹುಡುಕಿ ಸಾಯಿಸಿ ಅದನ್ನ ಉತ್ತರ ಮಾಡಿ ಪುಡಿ ಮಾಡಿ ಹಾಕಿ. ಈ ಮನೆಗಾಗ್ಲಿ ನಮ್ ದೇರ್ಮಾರ್ಗಾಗ್ಲಿ ಅದು ಬಸ್ ಹಾಕಿ ದಿಗ್ಬಂಧನ ಹಾಕಿ